ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರಿ ಯತ್ನ ಕೇಸ್ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಟ್ರಬಲ್ ಶುರುವಾಯಿತಾ? ಗುತ್ತೇದಾರ್ ಮನೆ ಬಳಿ ದಾಖಲೆಗಳನ್ನ ಸುಟ್ಟ ಕುರುಹುಗಳು ಸಿಗ್ತಾ ಇದೆ. ಮನೆ ಕೆಲಸದವರು ದಾಖಲೆಗಳನ್ನ ಸುಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸುಭಾಷ್ ಗುತ್ತೇದಾರ್ ಮನೆಯ ಸಿಸಿಟಿವಿ ಹಾಗೂ ಡಿವಿಆರ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸುಭಾಷ್ ಗುತ್ತೇದಾರ್ ಮನೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಮನೆ ಪಕ್ಕದಲ್ಲೇ ಮಹತ್ವದ ದಾಖಲೆಗಳಿಗೆ ಬೆಂಕಿ ಇಟ್ಟಿರುವ ದೃಶ್ಯ ಕಂಡು ಬರ್ತಾ ಇದೆ. ಈ ಒಂದು ಕೆಲಸ ಸಿಸಿಟಿವಿಯಲ್ಲೂ ಕೂಡ ಸರಿಯಾಗಿರೋ ಸಾಧ್ಯತೆ ಕೂಡ ಇದೆ. ನೋಡ್ತಾ ಇದ್ವಿ, ಮನೆ ಹತ್ತಿರದಲ್ಲೇನೆ ದಾಖಲೆಗಳನ್ನ ಸುಟ್ಟು ಬೂದಿ ಮಾಡಿರ್ತಕ್ಕಂಥದ್ದು. ಸೊ ಅದರಲ್ಲಿ ವೋಟರ್ ಐಡಿಗೆ ಸಂಬಂಧಪಟ್ಟ ಯಾವುದಾದ್ರೂ ದಾಖಲೆಗಳಿದ್ವಾ, ಚುನಾವಣೆಗೆ ಸಂಬಂಧಪಟ್ಟ ಯಾವುದಾದ್ರೂ ದಾಖಲೆಗಳಿದ್ವಾ? ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವಂತಹ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರ ಮನೆಯಲ್ಲಿನ ಕೆಲವೊಂದಷ್ಟು ದಾಖಲೆಗಳು ಬೆಳಕಿಗೆ ಬಂದಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವಂತಹ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿ ಇರುವಂತಹ ಸುಭಾಷ್ ಗುತ್ತೇದಾರ್ ಅವರ ಮನೆಯ ಮುಂಭಾಗದಲ್ಲಿರುವಂತದ್ದು. ಈ ಒಂದು ಮನೆಯಲ್ಲಿ ಇಟ್ಟಂತಹ ದಾಖಲಾತಿಗಳನ್ನ ತೆಗೆದುಕೊಂಡು ಬಂದು ಆ ಮನೆಯ ಪಕ್ಕದಲ್ಲೇ ಇರುವಂತಹ ಒಂದು ಖಾಲಿ ಪ್ಲೇಸ್ ಏನಿದೆ ಆ ಒಂದು ಪ್ಲೇಸ್ ನಲ್ಲಿ ಹಾಕಿ ಸುಟ್ಟಿರುವಂತದ್ದು. ಸೊ ಇದೀಗ ದೃಶ್ಯದಲ್ಲೂ ಕೂಡ ನೋಡಬಹುದು, ಇಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಅಂದ್ರೆ ಪಾರ್ಟಿ ಕಚೇರಿ ತರ ಮಾಡ್ಕೊಂಡಿರುವಂತದ್ದು. ಸೊ ಇಲ್ಲಿ ಸಾಕಷ್ಟು ದಾಖಲಾತಿಗಳು ಅಂದ್ರೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತ ಸಾಕಷ್ಟು ದಾಖಲಾತಿಗಳು ಇಲ್ಲಿರುವಂತದ್ದು. ಸೊ ಯಾವಾಗ ಎಸ್ಐಟಿ ಅಧಿಕಾರಿಗಳು ಕಲಬುರಗಿ ನಗರದ ಮನೆ ಮತ್ತೆ ಅವರ ಒಡೆತನದ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿರುವಂತಹ ವಿಚಾರ ಅವರ ಗೊತ್ತಾಗುತ್ತೋ ಆಗ ಏನು ಆಳಂದ್ ಪಟ್ಟಣದಲ್ಲಿರುವಂತಹ ನಿವಾಸದಲ್ಲಿರುವಂತಹ ಕೆಲವೊಂದಷ್ಟು ಏನು ದಾಖಲಾತಿಗಳನ್ನ ತೆಗೆದುಕೊಂಡು ಬಂದು ಅದು ಪಕ್ಕದಲ್ಲಿರುವಂತಹ ಪ್ಲೇಸ್ ಅಲ್ಲಿ ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಈ ಒಂದು ಪ್ಲೇಸ್ ಅಲ್ಲಿ ಹಾಕಿ ಅವುಗಳನ್ನ ಸುಟ್ಟು ಹಾಕಿರುವಂತದ್ದು. ಇದೀಗ ಆ ಸುಟ್ಟು ಹಾಕಿರುವಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಲ್ಲಿ ಸಾಕಷ್ಟು ಕುರುಹುಗಳು ಕೂಡ ಪತ್ತೆಯಾಗ್ತಾ ಇರುವಂತದ್ದು. ಇಲ್ಲಿ ಸಂಪೂರ್ಣವಾಗಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಬ್ಲಾಕ್ ಆಗಿರುವಂತದ್ದು. ಸಾಕಷ್ಟು ದಾಖಲಾತಿಗಳು ಇಲ್ಲಿ ಸುಟ್ಟು ಬಿದ್ದಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಯಾವಾಗ ಆಳಂದ್ ಪಟ್ಟಣದಲ್ಲಿರುವಂತಹ ಗುತ್ತೇದಾರ್ ಅವರ ಮನೆಯ ಮುಂಭಾಗದಲ್ಲಿ ಈ ರೀತಿಯಾದಂತಹ ದಾಖಲಾತಿಗಳನ್ನ ಸುಟ್ಟು ಹಾಕಿರುವಂತಹ ವಿಚಾರ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗುತ್ತೋ ಸೊ ಆಗ ತಕ್ಷಣ ಏನು ಎಸ್ಐಟಿ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರ್ತಾರೆ, ಇಲ್ಲಿ ಬಂದು ಪರಿಶೀಲನೆಯನ್ನ ನಡೆಸ್ತಾರೆ. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡಬಹುದು ಕೆಲವೊಂದಷ್ಟು ಬಿಜೆಪಿಯ ಸ್ಟಿಕ್ಕರ್ಸ್ ಗಳು ಕೂಡ ಇರುವಂತದ್ದು. ಈ ರೀತಿಯಾಗಿ ಬೇರೆ ಬೇರೆ ದಾಖಲಾತಿಗಳು ಅಂದ್ರೆ ವೋಟರ್ ಲಿಸ್ಟ್ ಸೇರಿದಂತೆ ಬೇರೆ ಬೇರೆ ದಾಖಲಾತಿಗಳು ಎಲ್ಲವೂ ಕೂಡ ಇಲ್ಲಿ ಸುಟ್ಟು ಹಾಕಿರುವಂತದ್ದು. ಸುಟ್ಟು ಬಳಿಕ ಗೂಡ್ಸ್ ವಾಹನದಲ್ಲಿ ಅದನ್ನ ತೆಗೆದುಕೊಂಡು ಹೋಗಿ ಶಾಖಾಪುರ್ ಗ್ರಾಮದಲ್ಲಿರುವಂತಹ ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಅದನ್ನ ಬಿಸಾಕಿ ಎಸ್ಕೇಪ್ ಆಗಿರುವಂತದ್ದು. ತಕ್ಷಣ ಎಸ್ಐಟಿ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಾಗುತ್ತೋ ತಕ್ಷಣ ಎಸ್ಐಟಿ ಅಧಿಕಾರಿಗಳು ಕಲಬುರಗಿಯಿಂದ ಆಳಂದ್ಗೆ ಬರ್ತಾರೆ. ಆಳಂದ್ಗೆ ಬಂದು ಇಲ್ಲಿ ಸುಟ್ಟು ಹಾಕಿರುವಂತಹ ಸ್ಥಳದ ಪರಿಶೀಲನೆಯನ್ನ ಮಾಡ್ತಾರೆ. ಸುಕೋ ಟೀಮ್ ಕೂಡ ಏನು ಈ ಒಂದು ಸ್ಥಳದ ಮಹಜರನ್ನ ಮಾಡಿ ಇಲ್ಲಿ ಇರುವಂತಹ ಸಾಕಷ್ಟು ಮಹತ್ವದ ದಾಖಲಾತಿಗಳನ್ನ ಕೂಡ ವಶಪಡಿಸಿಕೊಂಡಿರುವಂತದ್ದು. ಅದಾದ ಬಳಿಕ ಇಲ್ಲಿಂದ ನೇರವಾಗಿ ಆ ಶಾಖಾಪುರ್ ಗ್ರಾಮದ ಏನು ಆ ಒಂದು ಅಮರ್ಜಾ ನದಿಯ ಹಿನ್ನೀರಿನ ಸ್ಥಳ ಏನಿದೆ ಅಲ್ಲಿ ಬಿಸಾಕಿರುವಂತಹ ಸ್ಥಳಕ್ಕೆ ಹೋಗಿ ಅಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳ ತಂಡ ಶೋಧ ಕಾರ್ಯ ನಡೆಸಿ ಅಲ್ಲಿ ಬಿಸಾಕಿರುವಂತಹ ಸಾಕಷ್ಟು ದಾಖಲೆಗಳು ಏನಿದೆ ಅದೆಲ್ಲವೂ ಕೂಡ ವಶಕ್ಕೆ ಪಡಿಸಿಕೊಂಡಿರುವಂತದ್ದು. ಜೊತೆಗೆ ಅಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳು ಏನಕ್ಕೆ ಸಂಬಂಧಪಟ್ಟಿರುವಂತದ್ದು ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಬಳಿಕ ಈ ಒಂದು ಮನೆಯಲ್ಲಿರುವಂತಹ ದಾಖಲಾತಿಗಳನ್ನ ಸುಟ್ಟು ಹಾಕಿರುವ ಸಂಬಂಧ ಮನೆಯಲ್ಲಿದ್ದಂತಹ ಸಿಸಿಟಿವಿ ಡಿವಿಆರ್ ಅನ್ನು ಕೂಡ ಇದೀಗ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಅಂದ್ರೆ ಇಲ್ಲಿರುವಂತಹ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿರುವಂತದ್ರ ಬಗ್ಗೆ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಏನೆಲ್ಲ ಆಗ್ತಾ ಇತ್ತು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಮನೆಯ ಸಿಸಿಟಿವಿ ದೃಶ್ಯಗಳೇನಿದೆ ಅದು ಸಿಸಿಟಿವಿಯ ಡಿವಿಆರ್ ಅನ್ನ ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಂಡು ಹೋಗಿರುವಂತದ್ದು. ಆ ಎಸ್ಐಟಿ ಡಿವಿಆರ್ ನಲ್ಲಿರುವಂತಹ ಸಿಸಿಟಿವಿ ದೃಶ್ಯಗಳನ್ನ ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಇನ್ನು ಬೆಂಕಿ ಹಚ್ಚಿರುವಂತಹ ದಾಖಲಾತಿಗಳು ಯಾವುವು ಅನ್ನುವಂಥದ್ರ ಬಗ್ಗೆ ಕೂಡ ಇದೀಗ ತನಿಖೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ವೋಟರ್ ಲಿಸ್ಟ್ ಗಳು ಕಂಡು ಬರ್ತಾ ಇರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಬೆಂಕಿ ಹಚ್ಚಿರುವಂತಹ ಅದು ವೋಟರ್ ಲಿಸ್ಟ್ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಹಾಗಾಗಿ ಏನೆಲ್ಲ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸೋದಕ್ಕೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಒಟ್ಟಿನಲ್ಲಿ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ಮಹತ್ವದ ತಿರುವುಗಳು ಕೂಡ ಪಡೆದುಕೊಳ್ತಾ ಇರುವಂತದ್ದು. ಎಸ್ಐಟಿ ತನಿಖೆ ಸಾಕಷ್ಟು ತೀವ್ರಗೊಂಡಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಒಂದು ತನಿಖೆ ತೀವ್ರಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರಿ ಯತ್ನ ಕೇಸ್ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಟ್ರಬಲ್ ಶುರುವಾಯಿತಾ? ಗುತ್ತೇದಾರ್ ಮನೆ ಬಳಿ ದಾಖಲೆಗಳನ್ನ ಸುಟ್ಟ ಕುರುಹುಗಳು ಸಿಗ್ತಾ ಇದೆ. ಮನೆ ಕೆಲಸದವರು ದಾಖಲೆಗಳನ್ನ ಸುಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸುಭಾಷ್ ಗುತ್ತೇದಾರ್ ಮನೆಯ ಸಿಸಿಟಿವಿ ಹಾಗೂ ಡಿವಿಆರ್ ಅನ್ನು ವಶಕ್ಕೆ ಪಡೆಯಲಾಗಿದೆ.
ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸುಭಾಷ್ ಗುತ್ತೇದಾರ್ ಮನೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಮನೆ ಪಕ್ಕದಲ್ಲೇ ಮಹತ್ವದ ದಾಖಲೆಗಳಿಗೆ ಬೆಂಕಿ ಇಟ್ಟಿರುವ ದೃಶ್ಯ ಕಂಡು ಬರ್ತಾ ಇದೆ. ಈ ಒಂದು ಕೆಲಸ ಸಿಸಿಟಿವಿಯಲ್ಲೂ ಕೂಡ ಸರಿಯಾಗಿರೋ ಸಾಧ್ಯತೆ ಕೂಡ ಇದೆ. ನೋಡ್ತಾ ಇದ್ವಿ, ಮನೆ ಹತ್ತಿರದಲ್ಲೇನೆ ದಾಖಲೆಗಳನ್ನ ಸುಟ್ಟು ಬೂದಿ ಮಾಡಿರ್ತಕ್ಕಂಥದ್ದು. ಸೊ ಅದರಲ್ಲಿ ವೋಟರ್ ಐಡಿಗೆ ಸಂಬಂಧಪಟ್ಟ ಯಾವುದಾದ್ರೂ ದಾಖಲೆಗಳಿದ್ವಾ, ಚುನಾವಣೆಗೆ ಸಂಬಂಧಪಟ್ಟ ಯಾವುದಾದ್ರೂ ದಾಖಲೆಗಳಿದ್ವಾ? ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣದಲ್ಲಿರುವಂತಹ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರ ಮನೆಯಲ್ಲಿನ ಕೆಲವೊಂದಷ್ಟು ದಾಖಲಾತಿಗಳು ಬೆಳಕಿಗೆ ಬಂದಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣದಲ್ಲಿರುವಂತಹ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿ ಇರುವಂತಹ ಸುಭಾಷ್ ಗುತ್ತೇದಾರ್ ಅವರ ಮನೆಯ ಮುಂಭಾಗದಲ್ಲಿರುವಂತದ್ದು. ಈ ಒಂದು ಮನೆಯಲ್ಲಿ ಇಟ್ಟಂತಹ ದಾಖಲಾತಿಗಳನ್ನ ತೆಗೆದುಕೊಂಡು ಬಂದು ಆ ಮನೆಯ ಪಕ್ಕದಲ್ಲೇ ಇರುವಂತಹ ಒಂದು ಖಾಲಿ ಪ್ಲೇಸ್ ಏನಿದೆ ಆ ಒಂದು ಪ್ಲೇಸ್ ನಲ್ಲಿ ಹಾಕಿ ಸುಟ್ಟಿರುವಂತದ್ದು. ಸೊ ಇದೀಗ ದೃಶ್ಯದಲ್ಲೂ ಕೂಡ ನೋಡಬಹುದು, ಇಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಅಂದ್ರೆ ಪಾರ್ಟಿ ಕಚೇರಿ ತರ ಮಾಡ್ಕೊಂಡಿರುವಂತದ್ದು. ಸೊ ಇಲ್ಲಿ ಸಾಕಷ್ಟು ದಾಖಲಾತಿಗಳು ಅಂದ್ರೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತ ಸಾಕಷ್ಟು ದಾಖಲಾತಿಗಳು ಇಲ್ಲಿರುವಂತದ್ದು. ಸೊ ಯಾವಾಗ ಎಸ್ಐಟಿ ಅಧಿಕಾರಿಗಳು ಕಲಬುರಗಿ ನಗರದ ಮನೆ ಮತ್ತೆ ಅವರ ಒಡೆತನದ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿರುವಂತಹ ವಿಚಾರ ಅವರ ಗೊತ್ತಾಗುತ್ತೋ ಆಗ ಏನು ಆಳಂದ್ ಪಟ್ಟಣದಲ್ಲಿರುವಂತಹ ನಿವಾಸದಲ್ಲಿರುವಂತಹ ಕೆಲವೊಂದಷ್ಟು ಏನು ದಾಖಲಾತಿಗಳನ್ನ ತೆಗೆದುಕೊಂಡು ಬಂದು ಅದು ಪಕ್ಕದಲ್ಲಿರುವಂತಹ ಪ್ಲೇಸ್ ಅಲ್ಲಿ ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಈ ಒಂದು ಪ್ಲೇಸ್ ಅಲ್ಲಿ ಹಾಕಿ ಅವುಗಳನ್ನ ಸುಟ್ಟು ಹಾಕಿರುವಂತದ್ದು. ಇದೀಗ ಆ ಸುಟ್ಟು ಹಾಕಿರುವಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಲ್ಲಿ ಸಾಕಷ್ಟು ಕುರುಹುಗಳು ಕೂಡ ಪತ್ತೆಯಾಗ್ತಾ ಇರುವಂತದ್ದು. ಇಲ್ಲಿ ಸಂಪೂರ್ಣವಾಗಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಬ್ಲಾಕ್ ಆಗಿರುವಂತದ್ದು. ಸಾಕಷ್ಟು ದಾಖಲಾತಿಗಳು ಇಲ್ಲಿ ಸುಟ್ಟು ಬಿದ್ದಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಯಾವಾಗ ಆಳಂದ್ ಪಟ್ಟಣದಲ್ಲಿರುವಂತಹ ಗುತ್ತೇದಾರ್ ಅವರ ಮನೆಯ ಮುಂಭಾಗದಲ್ಲಿ ಈ ರೀತಿಯಾದಂತಹ ದಾಖಲಾತಿಗಳನ್ನ ಸುಟ್ಟು ಹಾಕಿರುವಂತಹ ವಿಚಾರ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗುತ್ತೋ ಸೊ ಆಗ ತಕ್ಷಣ ಏನು ಎಸ್ಐಟಿ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರ್ತಾರೆ, ಇಲ್ಲಿ ಬಂದು ಪರಿಶೀಲನೆಯನ್ನ ನಡೆಸ್ತಾರೆ. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡಬಹುದು ಕೆಲವೊಂದಷ್ಟು ಬಿಜೆಪಿಯ ಸ್ಟಿಕ್ಕರ್ಸ್ಗಳು ಕೂಡ ಇರುವಂತದ್ದು. ಈ ರೀತಿಯಾಗಿ ಬೇರೆ ಬೇರೆ ದಾಖಲಾತಿಗಳು ಅಂದ್ರೆ ವೋಟರ್ ಲಿಸ್ಟ್ ಸೇರಿದಂತೆ ಬೇರೆ ಬೇರೆ ದಾಖಲಾತಿಗಳು ಎಲ್ಲವೂ ಕೂಡ ಇಲ್ಲಿ ಸುಟ್ಟು ಹಾಕಿರುವಂತದ್ದು. ಸುಟ್ಟು ಬಳಿಕ ಗೂಡ್ಸ್ ವಾಹನದಲ್ಲಿ ಅದನ್ನ ತೆಗೆದುಕೊಂಡು ಹೋಗಿ ಶಾಖಾಪುರ್ ಗ್ರಾಮದಲ್ಲಿರುವಂತಹ ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಅದನ್ನ ಬಿಸಾಕಿ ಎಸ್ಕೇಪ್ ಆಗಿರುವಂತದ್ದು. ತಕ್ಷಣ ಎಸ್ಐಟಿ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಾಗುತ್ತೋ ತಕ್ಷಣ ಎಸ್ಐಟಿ ಅಧಿಕಾರಿಗಳು ಕಲಬುರಗಿಯಿಂದ ಆಳಂದ್ಗೆ ಬರ್ತಾರೆ. ಆಳಂದ್ಗೆ ಬಂದು ಇಲ್ಲಿ ಸುಟ್ಟು ಹಾಕಿರುವಂತಹ ಸ್ಥಳದ ಪರಿಶೀಲನೆಯನ್ನ ಮಾಡ್ತಾರೆ. ಸುಕೋ ಟೀಮ್ ಕೂಡ ಏನು ಈ ಒಂದು ಸ್ಥಳದ ಮಹಜರನ್ನ ಮಾಡಿ ಇಲ್ಲಿ ಇರುವಂತಹ ಸಾಕಷ್ಟು ಮಹತ್ವದ ದಾಖಲಾತಿಗಳನ್ನ ಕೂಡ ವಶಪಡಿಸಿಕೊಂಡಿರುವಂತದ್ದು. ಅದಾದ ಬಳಿಕ ಇಲ್ಲಿಂದ ನೇರವಾಗಿ ಆ ಶಾಖಾಪುರ ಗ್ರಾಮದ ಏನು ಆ ಒಂದು ಅಮರ್ಜಾ ನದಿಯ ಹಿನ್ನೀರಿನ ಸ್ಥಳ ಏನಿದೆ ಅಲ್ಲಿ ಬಿಸಾಕಿರುವಂತಹ ಸ್ಥಳಕ್ಕೆ ಹೋಗಿ ಅಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳ ತಂಡ ಶೋಧ ಕಾರ್ಯ ನಡೆಸಿ ಅಲ್ಲಿ ಬಿಸಾಕಿರುವಂತಹ ಸಾಕಷ್ಟು ದಾಖಲೆಗಳು ಏನಿದೆ ಅದೆಲ್ಲವೂ ಕೂಡ ವಶಕ್ಕೆ ಪಡಿಸಿಕೊಂಡಿರುವಂತದ್ದು. ಜೊತೆಗೆ ಅಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳು ಏನಕ್ಕೆ ಸಂಬಂಧಪಟ್ಟಿರುವಂತದ್ದು ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಬಳಿಕ ಈ ಒಂದು ಮನೆಯಲ್ಲಿರುವಂತಹ ದಾಖಲಾತಿಗಳನ್ನ ಸುಟ್ಟು ಹಾಕಿರುವ ಸಂಬಂಧ ಮನೆಯಲ್ಲಿದ್ದಂತಹ ಸಿಸಿಟಿವಿ ಡಿವಿಆರ್ ಅನ್ನು ಕೂಡ ಇದೀಗ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಅಂದ್ರೆ ಇಲ್ಲಿರುವಂತಹ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿರುವಂತದ್ರ ಬಗ್ಗೆ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಏನೆಲ್ಲ ಆಗ್ತಾ ಇತ್ತು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಮನೆಯ ಸಿಸಿಟಿವಿ ದೃಶ್ಯಗಳೇನಿದೆ ಅದು ಸಿಸಿಟಿವಿಯ ಡಿವಿಆರ್ ಅನ್ನ ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಂಡು ಹೋಗಿರುವಂತದ್ದು. ಆ ಎಸ್ಐಟಿ ಡಿವಿಆರ್ ನಲ್ಲಿರುವಂತಹ ಸಿಸಿಟಿವಿ ದೃಶ್ಯಗಳನ್ನ ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಇನ್ನು ಬೆಂಕಿ ಹಚ್ಚಿರುವಂತಹ ದಾಖಲಾತಿಗಳು ಯಾವುವು ಅನ್ನುವಂಥದ್ರ ಬಗ್ಗೆ ಕೂಡ ಇದೀಗ ತನಿಖೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ವೋಟರ್ ಲಿಸ್ಟ್ ಗಳು ಕಂಡು ಬರ್ತಾ ಇರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಬೆಂಕಿ ಹಚ್ಚಿರುವಂತಹ ಅದು ವೋಟರ್ ಲಿಸ್ಟ್ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಹಾಗಾಗಿ ಏನೆಲ್ಲ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸೋದಕ್ಕೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಒಟ್ಟಿನಲ್ಲಿ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ಮಹತ್ವದ ತಿರುವುಗಳು ಕೂಡ ಪಡೆದುಕೊಳ್ತಾ ಇರುವಂತದ್ದು. ಎಸ್ಐಟಿ ತನಿಖೆ ಸಾಕಷ್ಟು ತೀವ್ರಗೊಂಡಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಒಂದು ತನಿಖೆ ತೀವ್ರಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.